ನಾವು ಅಸಂಘಟಿತ ಕಾರ್ಮಿಕರು ಮತ್ತು ನೌಕರರ ವಿಭಾಗ ಕೋಲಾರ ಜಿಲ್ಲಾ. ನಮ್ದು ಕೆಪಿಸಿಸಿ ಕರ್ನಾಟಕ ಪ್ರದೇಶ ಕಾಂಗ್ರೆಸ್ ಸಮಿತಿ ಕರ್ನಾಟಕ. ನಮ್ಮ ರಾಷ್ಟ್ರೀಯ ಅಧ್ಯಕ್ಷರಾದ ಸನ್ಮಾನ್ಯ ಉದಿತ್ ರಾಜ್ ಜಿ ಅನ್ಬಿಟ್ಟು, ಇದು ಅಸಂಘಟಿತ ಕಾರ್ಮಿಕರು ಮತ್ತು ನೌಕರ ವಿಭಾಗವನ್ನ ನಮ್ಮ ರಾಷ್ಟ್ರೀಯ ನಾಯಕರಾದಂತ ರಾಹುಲ್ ಗಾಂಧಿರವರು ಪ್ರಾರಂಭ ಮಾಡಿದ್ರು. ಇದನ್ನು ಪ್ರಾರಂಭ ಮಾಡಿ ಕೋಲಾರ ಜಿಲ್ಲಾ ಇದು ಕರ್ನಾಟಕ ರಾಜ್ಯಕ್ಕೆ GS ಮಂಜುನಾಥ್ ರವರನ್ನ ಅಧ್ಯಕ್ಷರನ್ನಾಗಿ ಸನ್ಮಾನ್ಯ ಶ್ರೀ DK ಶಿವಕುಮಾರ್ ಅವರು ಆಯ್ಕೆ ಮಾಡಿ ಇಡೀ ಕರ್ನಾಟಕದಲ್ಲಿ ಅಸಂಘಟಿತ ಕಾರ್ಮಿಕರು ಮತ್ತು ನೌಕರ ವಿಭಾಗದ ವತಿಯಿಂದ ಏನು ಜನರು ಏನಿದ್ದಾರೆ ಕಾಂಗ್ರೆಸ್ ಪಕ್ಷದಲ್ಲಿ ಗುರುತಿಸಿ ಕಾಂಗ್ರೆಸ್ ಪಕ್ಷವನ್ನ ಬಲಪಡಿಸಲು ಇಡೀ ರಾಜ್ಯಾದ್ಯಂತ ಮತ್ತು ರಾಷ್ಟ್ರಾದ್ಯಂತ ಕಾಂಗ್ರೆಸ್ ಪಕ್ಷವನ್ನು ಬಲಪಡಿಸಲು ಇವರು ಆದೇಶವನ್ನು ಕೊಟ್ಟು ಸನ್ಮಾನ್ಯ ಮಂಜುನಾಥ್ ಅವರ ಮುಖೇನ ಸನ್ಮಾನ್ಯ ನಮ್ಮ DK ಶಿವಕುಮಾರ್ ಸಾಹೇಬರು ಈ ಕರ್ನಾಟಕಕ್ಕೆ ಇವರಿಗೆ ಆದೇಶವನ್ನು ಕೊಟ್ಟರು. ಅದೇ ರೀತಿಯಾಗಿ ನಮ್ಮ ಈ ಕೋಲಾರ ಜಿಲ್ಲೆಗೆ ನಮ್ಮ ಅಸಂಘಟಿತ ಕಾರ್ಮಿಕರು ಮತ್ತು ನೌಕರ ವಿಭಾಗದ ವತಿಯಿಂದ ನನ್ನನ್ನ ಅಧ್ಯಕ್ಷನನ್ನಾಗಿ ಮಾಡಿ, ನಂತರ ನಮ್ಮ ಕೋಲಾರ ಜಿಲ್ಲೆಗೆ ನಮ್ಮ ಉತ್ಸಾಹಿ ಯುವಕರಾದಂತ ಸಮೀರ್ ಪಾಷಾರ್ ಅವರನ್ನು ಅಧ್ಯಕ್ಷರನ್ನಾಗಿ ಆಯ್ಕೆ ಮಾಡಿ ಅವರಿಗೆ ಆದೇಶ ಪತ್ರವನ್ನ ಕೊಟ್ಟಿದ್ದ ನಂತರ ಈ ಕೋಲಾರ ಜಿಲ್ಲೆಯಲ್ಲಿ ಏನು ಅಸಂಘಟಿತ ಕಾರ್ಮಿಕರು ಮತ್ತು ನೌಕರರು ಮತ್ತೆ ಅವರ ಕುಟುಂಬ ವರ್ಗದವರು ಏನಿದ್ದಾರೆ, ಇವರಿಗೆ ಈ ಬಡವರಿಗೆ ಈ ಒಂದು ನಮ್ಮ ಕಾರ್ಮಿಕ ಇಲಾಖೆಯಿಂದ ಕರ್ನಾಟಕ ಸರ್ಕಾರದಲ್ಲಿ ಏನೊಂದು ಸವಲತ್ತುಗಳು, ಸಕಲ ಸವಲತ್ತುಗಳು ಏನೆಲ್ಲ ಸಿಗ್ತಾ ಇದೆ, ಈ ಸವಲತ್ತುಗಳನ್ನ ಸರ್ಕಾರ ಸನ್ಮಾನ್ಯ ಮುಖ್ಯಮಂತ್ರಿಗಳು ಆದಂತ ಶ್ರೀ ಸಿದ್ದರಾಮಯ್ಯ ಮತ್ತು DK ಶಿವಕುಮಾರ್ ಸಾಹೇಬರ ನೇತೃತ್ವದಲ್ಲಿ ಸನ್ಮಾನ್ಯ ಕಾರ್ಮಿಕ ಸಚಿವರಾದ ಸಂತೋಷ್ ಲಾಡ್ಜಿ ರವರು ಏನು ಅತ್ಯುತ್ತಮವಾಗಿ ತಮ್ಮ ಪೋರ್ಟ್ಫೋಲಿಯೋನ ನಿರ್ಮಾಣ ಮಾಡ್ಕೊಂಡು ಬರ್ತಾ ಇದ್ದಾರೆ. ಬಹಳ ನಿಜಕ್ಕೂ ಹೆಸರುವಾಸಿಯಾಗಿ ಕರ್ನಾಟಕದಾದ್ಯಂತ ಹೆಸರನ್ನು ಪಡ್ಕೊಂಡಿದ್ದಾರೆ. ಅದೇ ರೀತಿಯಾಗಿ ನಮ್ಮ ಕೋಲಾರ ಜಿಲ್ಲೆಯಲ್ಲಿ ನಮಗೆ ಈ ಒಂದು ಸುವರ್ಣಾವಕಾಶವನ್ನು ಜನರಿಗೆ ನೀಡಲಿ ಅಂತ ನಮ್ಮ ಜನಪ್ರಿಯ ನಾಯಕರು, ಇಲ್ಲಿನ ಶಾಸಕರು ಸನ್ಮಾನ್ಯ ಶ್ರೀ ಪತ್ತೂರು ಮಂಜುನಾಥ್ ಮತ್ತೆ ಎಲ್ಲಾ ವಿಧಾನಸಭಾ ಕ್ಷೇತ್ರಗಳ ಶಾಸಕರುಗಳ ಸಹಕಾರದಿಂದ ಇವತ್ತಿನ ದಿವಸ ನಾವು ಕೋಲಾರ ನಗರದಲ್ಲಿ ಪ್ರಾರಂಭ ಮಾಡಿ ಸುಮಾರು ಇದು 7ನೇ ದಿವಸದ ಜಾಗೃತಿ ಶಿಬಿರವನ್ನು ಇಲ್ಲಿನ ಕೋಲಾರ ನಗರಸಭೆಯ ಗೌರವಾನ್ವಿತ ಸದಸ್ಯರುಗಳ ಸಹಕಾರದಿಂದ ಸನ್ಮಾನ್ಯ ಈ ಒಂದು ವಾರ್ಡ್ನ ಗೌರವಾನ್ವಿತ ಸದಸ್ಯರಾದ ಹಿದಾಯತುಲ್ಲಾ ಶರೀಫ್ ರವರನ್ನ ಕೇಳಿದಾಗ ತುಂಬಾ ಸಂತೋಷ ಪಟ್ಕೊಂಡು ನನ್ನ ಕೈಲಿ ಏನು ಸಹಕಾರ ಬೇಕು ನಿಮ್ಗೆ ನಾವು ಕೊಡ್ತೀವಿ, ಸಮೀರ್ ಪಾಷಾ ಮತ್ತೆ ನಮ್ಮ ತಂಡಕ್ಕೆ ಒಳ್ಳೆಯ ಸಹಕಾರವನ್ನು ಕೊಡ್ತೀರಿ ಅಂತ ಹೇಳ್ತಾ ಬಡವರ ಕೆಲಸಗಳನ್ನ ಮಾಡ್ಕೊಂಡು ಹೋಗ್ಲಿ ಅಂತ ಅವರು ಆಶೀರ್ವಾದವನ್ನ ಕೊಟ್ಟಿದ್ದಾರೆ. ಅದ್ರ ಜೊತೆಗೆ ನಮ್ಮ ಹಿರಿಯ ಮುಖಂಡರು ಏನಿದ್ದಾರೆ ಸಮೀರ್ ಪಾಷಾ ಅವರ ಜೊತೆ ಅವರ ಆಶೀರ್ವಾದವರು ಅವ್ರ ಜೊತೆಗೆ ಇರುತ್ತೆ ಅಂತ ನಾವು ತಿಳ್ಕೊಂಡು ಏನು ಈ ಒಂದು ಕಾರ್ಮಿಕ ವಿಭಾಗದಲ್ಲಿ ತುಂಬಾ ಸರ್ಕಾರದಿಂದ ಬರ್ತಕ್ಕಂಥ ಸೌಲಭ್ಯಗಳನ್ನ ಪ್ರತಿ ಮನೆಗೂ ಯಾರಿಗೂ ತಲುಪಿಲ್ಲ ಅಂತ ಹೇಳಬಾರ್ದು. ಆ ರೀತಿ ಮುಂದಿನ ನಾವು ಸುಮಾರು 7 ದಿನದಿಂದ ಈ ಲೇಬರ್ ಕಾರ್ಡು, ಹೆಲ್ತ್ ಕಾರ್ಡು, ಆಯುಷ್ಮಾನ್ ಭಾರತ್ ಕಾರ್ಡು ಮತ್ತು ಕಟ್ಟಡ ಕಾರ್ಮಿಕರ ಲೇಬರ್ ಕಾರ್ಡು, ಹಾಗೆ ವೋಟರ್ ID ಕಾರ್ಡ್ ಕ್ಯಾಂಪ್ ನಡೆಸ್ತಾ ಬರ್ತಾ ಇದ್ದೀವಿ. ಹಾಗೆಯೇ ಈ ಕಾರ್ಮಿಕರ ಇಲಾಖೆಯಿಂದ ಸಮೀರ್ ಅವರ ಮುಖಂಡರಲ್ಲಿ ಸುಮಾರು 7 ಕಡೆ ಕ್ಯಾಂಪ್ ನಡೆದಿದೆ, ಹಲವಾರು ಕಾರ್ಡ್ಸ್ ಮಾಡಿಕೊಟ್ಟಿದ್ದೀವಿ. ಹಾಗೆಯೇ ಈ ವಾರ್ಡ್ನಲ್ಲಿ ಹಿದಾಯತುಲ್ಲಾ ಕೌನ್ಸಿಲರಾದ ಸುಮಾರು ಅಭಿವೃದ್ಧಿ ಕಾರ್ಯಕ್ರಮಗಳು ಮಾಡ್ಕೊಂಡು ಬಂದಿದ್ದಾರೆ. ಇಲ್ಲಿ ರಸ್ತೆಗಳಿಂದ ಸಮಸ್ಯೆಯಿಂದ ಬಂದು ಒಳಚರಂಡಿ ಸಮಸ್ಯೆ ತುಂಬ ಇತ್ತು. ಅವ್ರು ಬಂದಾಗಿಂದ ಎಲೆಕ್ಷನ್ ಗೆದ್ದು ತುಂಬಾ ಅಭಿವೃದ್ಧಿ ಕೆಲಸ ಮಾಡ್ತಾಯಿದ್ದಾರೆ. ಮೊದಲಿಗಿಂತ ತುಂಬ ಅಭಿವೃದ್ಧಿ ಆಗಿದೆ ನಮ್ಮ ನಗರ. ಹಾಗೆಯೇ ಅಂಗನವಾಡಿ ಸ್ಕೂಲ್ ಸಮಸ್ಯೆ ಇತ್ತು. ಹಾಗೆಯೇ ಇದೇ ಕ್ಯಾಂಪ್ ಫಸ್ಟ್ ಸತಿ ಎಲ್ಲ ಇಲ್ಲಿ ನಡೀತಾ ಇರೋದು. ಸುಮಾರು ಇವಾಗವರೆಗೆ 20 ಕ್ಯಾಂಪ್ ಮಾಡಿದ್ದಾರೆ. ಮೊದಲೇ ಇಲ್ಲಿ ವಾರ್ಡ್ ನಂಬರ್ 21 ಹವೇಲಿ ಮೌಲಾದಲ್ಲಿ ಹಲವಾರು ಕ್ಯಾಂಪ್ ಮಾಡ್ಕೊಂಡು ಬರ್ತಾ ಇದ್ದಾರೆ. ಇನ್ನು ಮುಂದೆ ಹೀಗೆ ಅಭಿವೃದ್ಧಿ ಕಾರ್ಯಕ್ರಮಗಳು ನಡೀತದೆ. ಮುಂದೆ ತಿರ್ಗಾ 15 ದಿನ ಆದಮೇಲೆ ಹೆಲ್ತ್ ಕ್ಯಾಂಪ್ ಮಾಡೋವಂಥ ಚಾನ್ಸಸ್ ಇದೆ. ಇಲ್ಲಿ ಎಲ್ಲ ಪ್ಲಾನ್ ಆಗಿದೆ ಹೆಲ್ತ್ ಕ್ಯಾಂಪ್ ಮಾಡೋದು. ಈ ಹವೇಲಿ ಮೌಲಾದಲ್ಲಿ ಎಲ್ಲ ಯುವಕರ ತಂಡ ಸೇರಿಕೊಂಡು ಯಂಗ್ಸ್ಟರ್ ತಂಡ ಸೇರಿಕೊಂಡು ತುಂಬ ಅಭಿವೃದ್ಧಿ ಕೆಲಸಗಳು ಕೈ ಜೋಡ್ಕೊಂಡು ಮಾಡ್ತಾ ಇದ್ದಾರೆ. ಅವ್ರ ಸಹಕಾರ ತುಂಬ ಇದೆ. ಎಲ್ಲ ಯುವಕರೆಲ್ಲ ಸೇರ್ಕೊಂಡು ಮಾಡ್ತಾ ಇರೋದ್ರಿಂದ ಈ ನಗರದಲ್ಲಿ ಅಭಿವೃದ್ಧಿ ಜಾಸ್ತಿ ಆಗ್ತಾ ಇದೆ. ಎಲ್ಲ ಒಗ್ಗೂಡಿ ಮನೆಗೆ ಹೋಗ್ಬಿಟ್ಟು ಅವರೇ ಕರೆದು ಜನಸಾಮಾನ್ಯರಿಗೆ ಅರಿವು ಮೂಡಿಸ್ತಾ ಇದ್ದಾರೆ. ಹಾಗೆ ಕಾರ್ಮಿಕ ಇಲಾಖೆಯಿಂದ ಜಿಲ್ಲಾಧ್ಯಕ್ಷರು ಬಂದಿದ್ದಾರೆ. ಹಾಗೆಯೇ
ಜಿಲ್ಲಾ ಕಾರ್ಯಾಧ್ಯಕ್ಷರಾದ ಸಮೀರ್ ಅವರು, ಬ್ಲಾಕ್ ಅಧ್ಯಕ್ಷರು ಎಲ್ಲರೂ ಬಂದಿದ್ದಾರೆ. ಸಮೀರ್ ಅವರು ಪ್ರತಿಯೊಂದು ವಾರ್ಡುಗಳಲ್ಲಿ ನಾನು ಲೇಬರ್ ಕಾರ್ಡ್ ಮಾಡ್ಕೊಡ್ತೀರಿ, ಹೆಲ್ತ್ ಕ್ಯಾಂಪ್ ಮಾಡ್ಕೊಡ್ತಾ ಇದ್ದೀನಿ, ಅವರು ಸಹ ಮುಂದಾಳತ್ವ ವಹಿಸಿದ್ದಾರೆ. ಅವ್ರ ಮುಖಾಂತರ ಅವ್ರ ಅಧ್ಯಕ್ಷತೆಯಲ್ಲಿ ತುಂಬ ಕಡೆ ಕ್ಯಾಂಪ್ ಮಾಡಿ ಹೆಚ್ಚು ಅಭಿವೃದ್ಧಿಯನ್ನು ಮಾಡೋಂಥ ಸಾಧ್ಯತೆಗಳಿದೆ. ಅವ್ರದ್ದು ಉದ್ದೇಶ ಒಂದೇ, ಎಲ್ಲ ಸಾರ್ವಜನಿಕರು ಕಟ್ಟಕಡೆ ವ್ಯಕ್ತಿ ಕೂಡ ಈ ಸೌಲಭ್ಯಗಳು ಪಡ್ಕೋಬೇಕು, ಎಲ್ಲರಿಗೂ ಸರ್ಕಾರದಿಂದ ಬರುವಂಥ ಸೌಲಭ್ಯಗಳನ್ನು ಪಡ್ಕೋಬೇಕು ಎಲ್ಲ ಸಾರ್ವಜನಿಕರೇ ಎಂದು ಆಶೆ ಇದೆ. ಎಲ್ಲರಿಗೂ ಧನ್ಯವಾದ.